ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮತ್ತಷ್ಟು ತೀವ್ರತೆ ಪಡೆದಿದೆ ಬಿಡದಿ ರೈತರ ಹೋರಾಟದ ಕಿಚ್ಚು. ಇಂದು ಭೂ ಸ್ವಾಧೀನ ವಿರೋಧಿಸಿ ಬೃಹತ್ ಹೋರಾಟ. ಬಿಡದಿಯಲ್ಲಿ ಟೌನ್ಶಿಪ್ ಮಾಡೋದಕ್ಕೆ ಹೊರಟಂತಹ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಬಿಡದಿಯಲ್ಲಿ ರೈತ ಕಹಳೆ. ಬೆಳಗ್ಗೆ 10:30ಕ್ಕೆ ಬಿಡದಿ ಟೌನ್ಶಿಪ್ ವಿರುದ್ಧ ಹೋರಾಟವನ್ನು ಮಾಡುತ್ತಿದ್ದಾರೆ ರೈತರು. ಬಿಡದಿ ತಿಮ್ಮೇಗೌಡ ದೊಡ್ಡಿಯಿಂದ ಬೃಹತ್ ಪಾದಯಾತ್ರೆ. ಬಿಡದಿ ರೈತರಿಗೆ ಸಾಲು ಸಾಲು ಸಂಘಟನೆಗಳಿಂದ ಬೆಂಬಲ ಸಿಗ್ತಾ ಇದೆ. ಪಾದಯಾತ್ರೆ ಮೂಲಕ ಬೈರಮಂಗಲ ಧರಣಿ ಸ್ಥಳಕ್ಕೆ ಆಗಮಿಸ್ತಾರೆ. ಮತ್ತಷ್ಟು ತೀವ್ರತೆ ಪಡೆದ ಬಿಡದಿ ರೈತರ ಹೋರಾಟದ ಕಿಚ್ಚು. ಇಂದು ಭೂ ಸ್ವಾಧೀನ ವಿರೋಧಿಸಿ ಬಿಡದಿಯಲ್ಲಿ ರೈತ ಕಹಳೆ. ವೀಕ್ಷಕರೇ, ಸುಮಾರು 510 ಎಕರೆ ಅಂತ ಕಾಣುತ್ತೆ, 510 ಎಕರೆಗೆ ಸೀಸ್ ಮಾಡಿರೋದು. ಅದರಲ್ಲಿ ನಿಮಗೆ ರೋಡು ರಸ್ತೆ ಅದು ಇದು ಅಂತ ಕಳೆದ್ರೆ ಒಂದು 250, ಅದಕ್ಕೆ ಅರ್ಧಕ್ಕರ್ಧ ನಿಮಗೆ ಅಲ್ಲಿ ಒಂದಷ್ಟು ಸೈಟ್ಗಳನ್ನ ಮಾಡ್ಬೋದು. 30-40 ಸೈಟು ಅಂತಂದ್ರೂ ಸುಮಾರು ಒಂದು 2,000 ಜನಕ್ಕೆ ಅಲ್ಲ, 30-40-60 ನಿಮ್ಗೆ ಹೋಯ್ತು ಅಂತಂದ್ರೆ ಆಗುತ್ತೆ ಜಾಸ್ತಿ. 30-40 ಅಂತಂದ್ರೆ ಮಿನಿಮಮ್ 4.5 ಸೈಟ್ಗಳಾಗುತ್ತಂತಲ್ಲಿ. ಸೊ ಈಗ ನೋಡಿ ಹಂಗಾಗಿದೆ ಕತೆ. ಅಷ್ಟೆಲ್ಲ ಮಾಡಿದ್ರು ಕೂಡ ಈ ರೀತಿ ರಾಜ್ಯ ಸರ್ಕಾರ ಮೂವ್ ಆಗಿರೋದು, ರೈತರ ಕೆಂಗಣ್ಣಿಗೆ ಗುರಿಯಾಗಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸತ್ತಾರ್, ಏನಾಗ್ತಾ ಇದೆ ಸದ್ಯಕ್ಕೆ? ಈಗ ಈ ಒಂದು ಹೋರಾಟದ ಕಿಚ್ಚು ಯಾವ ರೀತಿ ಇರುತ್ತೆ, ಜೊತೆಗೆ ಇದು ಸರ್ಕಾರಕ್ಕೆ ತಾಗುತ್ತಾ, ಇದೆಲ್ಲ ತಲೆ ಕೆಡಿಸ್ಕೊಳ್ಳುತ್ತೆ ಸರ್ಕಾರ ಅಂತ ಪ್ರಶ್ನೆ. ಈಗ ಇದೆಲ್ಲ ಏನಾಗ್ಬೋದು ಅಂತ? ಎಲ್ಲೋ ಒಂದು ಕಡೆ ಈಗ ಸರ್ಕಾರ ತಲೆ ಕೆಡಿಸಿಕೊಳ್ಳುತ್ತಾ ಇಲ್ವೋ ಅನ್ನೋದು ಗೊತ್ತಿಲ್ಲ. ಬಟ್ ರೈತರಂತೂ ತಮ್ಮ ಹೋರಾಟವನ್ನು ಮತ್ತಷ್ಟು ಬಿಗಿಗೊಳಿಸಿದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿಗೆ ಪತ್ರ ಬರೆಯುವುದಾಗಿರುವುದು, ಮತ್ತೊಂದು ಹಂತಕ್ಕೆ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅವರ ಗಮನಕ್ಕೆ ತರುವಂತಹ ಒಂದು ಕೆಲಸಕ್ಕೂ ಕೂಡ ಇದೀಗ ಅಲ್ಲಿರುವಂತಹ ರೈತರು ಮುಂದಾಗಿರುವಂತದ್ದು. ಇಷ್ಟು ದಿನ ಈ ಒಂದು ಹೋರಾಟ ಏನಿದೆ ಕೇವಲ ಬಿಡದಿ ಸುತ್ತಮುತ್ತಲ ರೈತರಿಗೆ ಮಾತ್ರ ಸೀಮಿತ ಆಗಿತ್ತು. ಅಲ್ಲಿಯ ರೈತರು ಮಾತ್ರ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ರು. ಬಟ್ ಇದೀಗ ಒಂದೊಂದೇ ಜಿಲ್ಲೆಯ ರೈತರು ಕೂಡ ಈ ಒಂದು ಹೋರಾಟಕ್ಕೆ ಧ್ವನಿಗೂಡಿಸ್ತಾ ಇದ್ದಾರೆ. ಈಗಾಗಲೇ ವಿದ್ಯಾರ್ಥಿ ಸಂಘಟನೆ ಐಸ ಕೂಡ ಧ್ವನಿಗೂಡಿಸಿದೆ. ಅದ್ರ ಜೊತೆಗೆ ಚನ್ನಪಟ್ಟಣ ಭೂ ಸ್ವಾಧೀನ ವಿರೋಧಿ ಸಮಿತಿ ಕೂಡ ಧ್ವನಿಗೂಡಿಸಿದೆ. ಇನ್ನು ಬಿಡದಿ ಮಾತ್ರ ಅಲ್ಲದೆ ರಾಮನಗರ ಈ ಭಾಗದ ಒಂದಿಷ್ಟು ರೈತ ಸಂಘಟನೆಗಳು ಕೂಡ ಇದೀಗ ಈ ಒಂದು ಹೋರಾಟಕ್ಕೆ ಧ್ವನಿಗೂಡಿಸಿರುವಂತದ್ದು. ಅದರ ಜೊತೆಗೆ ರೈತ ಮಹಿಳೆಯರು ಕೂಡ ಇವತ್ತು, ವಿಶೇಷವಾಗಿ ರೈತ ಮಹಿಳೆಯರೇ ಇವತ್ತು ಬೈರಮಂಗಲ ಛಲವನ್ನು ಹಮ್ಮಿಕೊಂಡಿರುವಂತದ್ದು. ಇವತ್ತಿನ ಪ್ರತಿಭಟನೆ ಏನಿದೆ ಬೆಳಗ್ಗೆ 11 ಗಂಟೆಗೆ ಶುರುವಾಗುತ್ತೆ, ಬೈರಮಂಗಲದ ಸರ್ಕಲ್ ನಲ್ಲಿ ಶುರುವಾಗುತ್ತೆ. ಇವತ್ತಿನ ಪ್ರತಿಭಟನೆಯಲ್ಲಿ ಬಹುತೇಕ ರೈತ ಮಹಿಳೆಯರೇ ಇವತ್ತು ಪ್ರತಿಭಟನೆಯ ಮುಂದಾಗಿರುವಂತದ್ದು. ಅದರ ಜೊತೆಗೆ ಈಗಾಗಲೇ ಸರ್ಕಾರ ಮಟ್ಟದಲ್ಲೂ ಕೂಡ ಈ ಒಂದು ವಿಚಾರ ಒಂದು ಕಡೆ ಚರ್ಚಾ ಹಂತದಲ್ಲಿರುವಾಗಲೇ, ರೈತರ ವಿರೋಧದಲ್ಲಿರುವಾಗಲೇ ನಗರಾಭಿವೃದ್ಧಿ ಇಲಾಖೆ ಅಂತಿಮ ಅಧಿಸೂಚನೆ ಹೊರಡಿಸಿರುವಂತದ್ದು ಸಹಜವಾಗಿ ಈ ಭಾಗದ ರೈತರನ್ನು ಮತ್ತಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ಇದೇ ಕಾರಣಕ್ಕಾಗಿ ತಮ್ಮ ಹೋರಾಟದ ರೂಪುರೇಷೆಯನ್ನು ಕೂಡ ಬದಲಾಯಿಸಿದ್ದಾರೆ. ಇಷ್ಟು ದಿನ ಕೇವಲ ಧರಣಿ ಸ್ಥಳ ಅಂದ್ರೆ ಈ ಒಂದು ಹೋರಾಟದ ವಿಚಾರವಾಗಿ ಒಂದು ಧರಣಿ ಸ್ಥಳವನ್ನು ಗುರುತು ಮಾಡಿದ್ರು, ಆ ಒಂದು ಜಾಗಕ್ಕೆ ಮಾತ್ರ ಸೀಮಿತ ಆಗಿತ್ತು. ಇದೀಗ ವಿಧಾನಸೌಧ ಮುತ್ತಿಗೆಗೂ ಕೂಡ ಈಗಾಗಲೇ ರೈತರು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಜೂನ್ 21ರಂದು ಬೃಹತ್ ಪಾದಯಾತ್ರೆಗೂ ಕೂಡ ಇದೀಗ ರೈತರು ಮುಂದಾಗಿರುವಂತದ್ದು. ಇಷ್ಟು ದಿನ ಒಂದು ಅಂದ್ರೆ ಯಾವಾಗ ನಗರಾಭಿವೃದ್ಧಿ ಇಲಾಖೆ ಈ ಒಂದು ಭೂಸ್ವಾಧೀನ ವಿಚಾರವಾಗಿ ಅಂತಿಮ ಅಧಿಸೂಚನೆ ಹೊರಡಿಸಿದ ಮುಂಚಿತವಾಗಿ ಕೇವಲ ಶಾಂತಿಯುತವಾಗಿದ್ದಂತಹ ಪ್ರತಿಭಟನೆ ಅಂತಿಮ ಅಧಿಸೂಚನೆ ಹೊರಡಿಸಿದ ನಂತರ ಇದೀಗ ಮತ್ತೊಂದು ಮಗ್ಗಲಿಗೆ ಹೊರಳಿದೆ. ರೈತರು ಕೂಡ ಮತ್ತಷ್ಟು ಆಕ್ರೋಶಿತರಾಗಿದ್ದಾರೆ. ವಿಧಾನಸೌಧ ಮುತ್ತಿಗೆಗೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ಸತ್ತಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೀವು ಹೇಳಿದಾಗೆ ಪಕ್ಷಿ ಸಂಕುಲ ಅವನತಿಯತ್ತ ಸಾಗೋದಕ್ಕೆ ಒಂದು ಕಾರಣ ನಗರೀಕರಣ ಅಂತ ಹೇಳಿದ್ರಲ್ಲ, ನಗರೀಕರಣದ ಭರಾಟೆಯಲ್ಲೇ ಇವತ್ತು ಪಕ್ಷಿ ಸಂಕುಲಗಳು ಇವತ್ತು ಸರ್ವನಾಶ ಆಗ್ತಾ ಇದ್ದಾವೆ. ಬಹುಶಃ ಇದು ಒಂದು ಕಾರಣ. ಎಸ್, ಕಾಂಗ್ರೆಸ್ HDK ಮಧ್ಯೆ ಬಿಡದಿ ಟೌನ್ಶಿಪ್ ಜಟಾಪಟಿ ಜೋರಾಗಿದೆ. ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಸಂಸದ ತುಕಾರಾಂ ವಾಗ್ದಾಳಿ ಮಾಡಿದ್ದಾರೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ಬಿಡದಿ ಟೌನ್ಶಿಪ್ಗೆ ವರ್ಣಮಾಲೆ ಬರೆದವರೇ ಕುಮಾರಸ್ವಾಮಿ ಅಂತ ಹೇಳಿದ್ದಾರೆ. 2006ರಲ್ಲಿ ಈ ವರ್ಣಮಾಲೆಯನ್ನ ಬರೆದವರು ಟೌನ್ಶಿಪ್ಗೆ, ಅಂದ್ರೆ ಇನಿಷಿಯಲಿ ಇದನ್ನ ಶುರು ಮಾಡಿದವರು ಕುಮಾರಸ್ವಾಮಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಈಗ ತಪ್ಪು ಪಾಠ ಮಾಡ್ತಾವ್ರೆ, ಎಲ್ಲ ಮಾಡಿ ಈಗ ತಪ್ಪು ಪಾಠ ಮಾಡ್ತಾವ್ರೆ ಕುಮಾರಸ್ವಾಮಿ ಹೀಗಂತೇಳಿ ತುಕಾರಾಂ ಹೇಳಿದ್ದಾರೆ. CM DKಶಿ ರೈತರ ಜೊತೆ ಮಾತಾಡಿ ಸಮಸ್ಯೆನ ಬಗೆಹರಿಸ್ತಾರೆ. ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಸಂಸದ ತುಕಾರಾಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಯಾಕೆ 2006ರಲ್ಲಿ ಯಾರು ಮಾಡಿದ್ದು ಇದನ್ನ ಟೌನ್ಶಿಪ್? 2000ದಲ್ಲಿ ಕುಮಾರಸ್ವಾಮಿ ಅವರೇ ಮಾಡಿದ್ದು. ಸರ್ಕಾರ ಬಿತ್ತು ಅಂತಂತೇಳಿ ಅದನ್ನೆಲ್ಲ ನೆಲಗುಂಪಿಗೆ ಬಿಡತಕ್ಕಂಥದ್ದು.
ಆಕ್ಚುಲಿ ಬರ್ದಾರೆ ಅವರು. ನಾವು ಪಾಠ ಮಾಡಕ್ ಹೋದಾಗ ಈಗೆಲ್ಲದನ್ನ ಸುಮ್ಮನೆ ಇದನ್ನ ತಪ್ಪು ಪಾಠ ಮಾಡ್ತಾ ಇದಾರೆ ಅಂದ್ರೆ ಎಷ್ಟು ಸರಿ ಹೇಳ್ರಪ್ಪ ನೀವೇ. ಎಲ್ಲ ಬರ್ದಿರೋ ವರ್ಣಮಾಲೆ ಬರ್ದಿರೇ ಅವ್ರು ಅದಕ್ಕೆಲ್ಲದಕ್ಕೂ. ಮತ್ತೆ ನಾವು ಪಾಠ ಮಾಡಕ್ ಹೋದಾಗ ಮಾಡೋದು ಎಷ್ಟು ಸರಿ ಹೇಳಿ. ಅದೇ ಗೊತ್ತಲ್ಲಪ್ಪ, ಈಗೆಲ್ಲ ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡಿದಾರಲ್ಲ, ಮತ್ತೆ ಆಗ ಮಾಡ್ತಾ ಇದ್ನಪ್ಪ ಅಂದ್ರೆ ಅವ್ರು ಬಿಡ್ತಾರ ಅವರಲ್ಲಿ. ಇದೆಲ್ಲ ಇರ್ತಾವೆಲ್ಲ ನೋಟಿಫಿಕೇಶನ್ ಮಾಡಿರೋರೆ ಅವ್ರು 2006ರಲ್ಲಿ. ಮತ್ತೆ ಮುಖ್ಯಮಂತ್ರಿಗಳಾಗಿದ್ದಾಗ ಅವರೇ ಮಾಡಿರ್ತಕ್ಕಂಥದ್ದು ಬಿಡಿದು ಎಲ್ಲ ಮಾಡಿ ಸರ್ಕಾರ ಬಿದ್ದೋಯ್ತು. ರಾಜ್ಯಪಾಲರದ ಇದು ಬಂತು, ಆಡಳಿತ ಬಂತು 2007ರಲ್ಲಿ. ಅದು ನೆಲಗುದಿಗೆ ಬಿದ್ದಿರ್ತಕ್ಕಂಥದ್ದು 2006ರಲ್ಲಿ 2026ರಲ್ಲಿ ಅಂತಂದು ಹೇಳ್ತಿದ್ದಾರೆ ಕಡಕ್. ಈಗ ನಾನ್ ನಿಮಗೆ ಅದನ್ನೇ ಹೇಳ್ತಾ ಇರೋದು. ಇವಾಗ ಈಗ ನೋಡಿ, ನಾನು ಒಂದು ಹೇಳ್ತಕ್ಕಂಥದ್ದು, ಅದನ್ನ ವರ್ಣಮಾಲೆ ಯಾರು ಬರ್ದಿರೋದು ಫಸ್ಟ್? ಅವರೇ ತಾನೇ ಅದನ್ನೆಲ್ಲ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಎಲ್ಲ ಕುಂತ್ಕೊಂತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು, ಸರ್ಕಾರ ಎಲ್ಲ ಕುಂತ್ಕೊಂಡು ರೈತರ ಜೊತೆ ಕುಂತ್ಕೊಂಡು ಏನು ಮುಂದಿನ ದಿನಗಳಲ್ಲಿ ಇಡೀ ಒಂದು ಭಾರತ ದೇಶದಲ್ಲಿನೇ ಇವತ್ತು ನಾವು ಏನು ITBT ನಲ್ಲಿ ಒಂದು ಹೆಸರನ್ನ ಮಾಡಿದ್ವಿ, ಮುಂದಿನ ದಿನದಲ್ಲಿ ಕೂಡ ಒಂದು ಅಭಿವೃದ್ಧಿ ಪರವಾಗಿ ನಮ್ಮ ಸರ್ಕಾರ ಯಾವ್ದು ಅಂತದ್ ಏನಿಲ್ಲಮ್ಮ. ಈಗೆಲ್ಲರ ಬಗ್ಗೆ ಈಗ ಮಾತಾಡ್ಲಿಲ್ವಾ? ಇದ್ರದೆಲ್ಲ ರಾಜಕೀಯ ಬಣ್ಣ ಇದೇನಂತ ಮತ್ತಿದು NH ಅದಕ್ಕೆಲ್ಲ ಇವತ್ತು ನಿಮ್ ಎದುರಿಗೆ ಬಂದು ಉತ್ತರ ಕೊಡ್ತಾ ಇರ್ತದ್ದು. ಅಭಿವೃದ್ಧಿ ಮಾಡ್ಬೇಕಾದ್ರೆ ಇವೆಲ್ಲ ಇದ್ದೇ ಇರ್ತಾವೆಲ್ಲ ಅಪವಾದಗಳು, ಇವೆಲ್ಲ ಕೂಡ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಎಸ್ ತುಕಾರಾಮ್ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿನ ರೈತರು ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. KGF ಅಲ್ಲಿ ಡೈಲಾಗ್ ಬರುತ್ತಲ್ಲ, ಮೊದಲು ಯಾರು ಹೊಡೆದ ಅನ್ನೋದು ಮುಖ್ಯ ಅಲ್ಲ, ಯಾರು ಬಿದ್ದ ಅನ್ನೋದು ಮುಖ್ಯ ಅಂತ. ಹಂಗಾಗಿದೆ ಈಗ ಅಲ್ಲಿನ ಪರಿಸ್ಥಿತಿ ಅಥವಾ ಇವರ ವಾದ ಮತ್ತು ಪ್ರತಿವಾದ. ಅವತ್ತಿನ ಕತೆ ಬೇರೆ ಇತ್ತು 2006ಕ್ಕೆ, ಇವತ್ತಿನ ಕತೆ ಬೇರೆ ಇದೆ ಅಂತ ಅಲ್ಲಿನ ರೈತರು ಹೇಳ್ತಾ ಇದ್ದಾರೆ. ಇರಲಿ, ಮುಂದಿನ ಸ್ಟೋರಿ ಅಂತ ಗಮನ ಹರಿಸೋಣ. ಜಮೀರ್ ಅಹಮದ್ಗೆ ಮಂತ್ರಿಗಿರಿಗೆ ಆಗ್ರಹಿಸಿ ವಿಧಾನಸೌಧ ಚಲೋ. ಇಂದು ವಿಧಾನಸೌಧ ಚಲೋಗೆ ಕರೆ ಕೊಟ್ಟ ಇಮ್ರಾನ್ ಪಾಷಾ. ಮಾಜಿ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ನೇತೃತ್ವದಲ್ಲಿ ರ್ಯಾಲಿ. DCM ಹಾಗೂ ಸಚಿವ ಸ್ಥಾನಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ವಿಧಾನಸೌಧ ಚಲೋ ನಡೀತಾ ಇದೆ. ಪಾದರಾಯನಪುರದಿಂದ ವಿಧಾನಸೌಧ ಚಲೋ ಆರಂಭ. ಇಲ್ಲಿ ಈ ಖ್ಯಾತೆ ಒಳಗಡೆ ಜಮೀರ್ ಅಹಮದ್ ಹೆಸರನ್ನ ಬಿಟ್ಟಿರೋ ಕಾರಣ ಅವರ ಅಭಿಮಾನಿಗಳು ಈಗ ಮಂತ್ರಿಗಿರಿಗೋಸ್ಕರ ಆಗ್ರಹಿಸಿ ವಿಧಾನಸೌಧ ಚಲೋ ಮಾಡ್ತಾ ಇದ್ದಾರೆ. ಮಂತ್ರಿಗಿರಿಗಾಗಿ ಶಾಸಕರು ಒಂದು ಕಡೆ ಲಾಬಿ ನಡೆಸ್ತಾ ಇದ್ರೆ, ಈ ಕಡೆ ಸಿದ್ದರಾಮಯ್ಯನವರ ಅತ್ಯಾಪ್ತ ಜಮೀರ್ ಅಹಮದ್ ಅವರಿಗೆ ಮಂತ್ರಿಗಿರಿ ಇಲ್ಲದೆ ಈಗ ಕೇವಲ ಶಾಸಕರಾಗಿ ಉಳಿಯುವಂತಹ ಪರಿಸ್ಥಿತಿ ಬಂದಿರೋದ್ರಿಂದ ಅವರ ಅಭಿಮಾನಿಗಳು ಮಂತ್ರಿ ಜೊತೆಗೆ DCM ಸ್ಥಾನವನ್ನು ಕೂಡ ಕೊಡಬೇಕು ಅಂಥೇಳಿ ಪಾದರಾಯನಪುರದಿಂದ ವಿಧಾನಸೌಧ ಚಲೋ ರ್ಯಾಲಿಯನ್ನ ಆರಂಭಿಸ್ತಾರೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.